ಸಾಧಕ ಸಮ್ಮಾನ ಮತ್ತು ಶ್ರೀ ಕಟೀಲು ಪ್ರತಿಷ್ಠಾನ ನಡೆಸುವಂತ ಸಮ್ಮಾನವನ್ನ ಸ್ವೀಕರಿಸಲಿಕ್ಕಿರುವಂತ ಇರುವರು ಆತ್ಮೇರೆ. ಈ ಇರುವರ ಪರಿಚಯ ಕೂಡ ನಮ್ಮೆಲ್ಲರಿಗೂ ಇದೆ. ಒಬ್ಬರು ಶ್ರೀ ರಾಜೇಶ್ ಶೆಟ್ಟಿ ಮಿಜಾರು, ಮುಖ್ಯಸ್ಥರು ಶಂಕರ್ ಎಲೆಕ್ಟ್ರಿಕಲ್ಸ್ ಬ್ಯಾಂಗ್ಳೂರು. ಪೂಜ್ಯ ವೇದಮೂರ್ತಿ ಅನಂತ ಪದ್ಮನಾಭ ಅಸರಣ್ಣರು ಸನ್ಮಾನದ ಗೌರವ ಪೀಠಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಜೇಶ್ ಶೆಟ್ಟಿ ಮಿಜಾರು, ಮುಖ್ಯಸ್ಥರು ಶಂಕರ್ ಎಲೆಕ್ಟ್ರಿಕಲ್ಸ್ ಬ್ಯಾಂಗ್ಳೂರು. ಶ್ರೀ ರಾಜೇಶ್ ಶೆಟ್ಟಿ ಮಿಜಾರು ಯಾರು ಅಂತ ಕೇಳಿದ್ರೆ, ನಾವೆಲ್ಲರೂ ರಾಮ ಜನ್ಮಭೂಮಿ ಅಯೋಧ್ಯೆ ಬಗ್ಗೆ ಕೇಳಿದ್ದೇವೆ, ನೋಡಿದ್ದೇವೆ. ಇತ್ತೀಚೆಗೆ ಶ್ರೀರಾಮನ ದರ್ಶನವನ್ನ ಕಣ್ತುಂಬಿಸಿಕೊಂಡವರಿದ್ದೇವೆ. ಆ ರಾಮ ಜನ್ಮಭೂಮಿಗೆ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನು ಬಹಳಷ್ಟು ಸೊಗಸಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟ ನಮ್ಮ ತುಳುವನಾಡಿನ ಓರ್ವ ಉದ್ಯಮಿ, ಅದು ನಮ್ಮ ರಾಜೇಶ್ ಅಣ್ಣ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಕಟೀಲು ದೇಗುಲಕ್ಕೂ ಕೂಡ 30 ಲಕ್ಷ ಮೊತ್ತದ ಒಂದು ವಿದ್ಯುತ್ ದೀಪದ ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ ಎನ್ನುವುದನ್ನ ಈ ವೇದಿಕೆಯಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಗೌರವವನ್ನ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಲ್ಲ ಮಟ್ಟದ ಕೊಡುಗೆಯನ್ನು ಕೊಡ್ತನಾರು ಅಂಚಾದ ಅಕಲ್ನ ಸೇವೆ ನಿರಂತರವಾದ ಪಂಪನ ಚಿತ್ತನ ಆಶಯನ ದುಂಬುದಿ ಇಟ್ಟೊಂದು ಈ ವೇದಿಕೆಡು ಮಾನಾದಿಗೆನ ಸಂದಾಯಿತ ಮಲ್ತೊಂದಲ್ಲ. ಶಂಕರ್ ಎಲೆಕ್ಟ್ರಿಕಲ್ಸ್ ಪುನಂಚಿತ್ತಿನ ಸಂಸ್ಥೆ ಇನ್ನೆತ್ತ ದಿನ ಅನಗ ನಮ್ಮ ಮಾತೆರ್ಲಕ್ಕೆ ಏನೊಂದು ಪುನಂಚಿತ್ತಿನ ಬಾರಿ ಮಲ್ಲ ಸಂಸ್ಥೆ ಅದು ಬುಳ್ಳೆದುಂಡು ದಂಡ ಐತ ಪಿರೌಡು ರಾಜೇಶ್ ಅಣ್ಣನ ಶ್ರಮ ಉಂಡು. ನಮ್ಮ ಪೆರ್ಮೆದ ತುಳುವೆ ಒರಿ ಅಯೋಧ್ಯದ ಆ ಪೊರ್ಲದ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಂತದೇರ್ಪಂಡು ನಮಗೆ ಮಾತೆರಗಳ ಬಾರಿ ಸಂತಸ ಸಂಭ್ರಮದ ವಿಚಾರ. ನಮ್ಮ ರಾಜೇಶ್ ಶೆಟ್ಟಿ ಮಿಜಾರು 2 ಪಾತೆರ ಸಲ್ಲಿಕೆ ಮನ್ಪಡ ಬಂದಕ್ಕೆ ಏನೊಂದುಲೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೇ ನಮಃ. ಎನ್ನ ಇಷ್ಟ ದೇವತೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರ ಅಪ್ಪನ ಪಾದವು ಅಡ್ಡಬೂರೊಂದು ಅಂಚನೆ ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಜಿನಟ್ಟೊಂದು ಅಂಚನೆ ಎನ್ನ ಮಿಜಾರದ ಗ್ರಾಮ ದೇವತೆ ವಿಷ್ಣುಮೂರ್ತಿ ದೇವರೆಲ್ಲ ಏನು ನಮ್ಮೊಂಬತ್ತಿನ ಮಾತ ದೈವ ದೇವರೆಲ್ಲ ಈ ಪೊರ್ತುಗೆ ಏನು ಸ್ಮರಣೆ ಮಲ್ತೊಂದು ವೇದಿಕೆಡು ಪುನಃ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ಸ್ವಾಮೀಜಿಯ ಆಶೀರ್ವಾದ ಒಂಜಿ ನಟ್ಟೊಂದು ಅಂಚನೆ ವೇದಿಕೆಡು ಪುನಃ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳ ಪಾದವು ಅಡ್ಡಬರೊಂದು ವೇದಿಕೆಡು ಕಟೀಲು ದುರ್ಗಾ ಪರಮೇಶ್ವರಿಯ ವೇದವ್ಯಾಸ ತಂತ್ರಿಲೆ ಅಂಚನೆ ಅನುವಂಶಿಕ ಅರ್ಚಕರೇ ಅಂಚನೆ ಅನುವಂಶಿಕ ಮುಕ್ತೇಶ್ವರೇ ಬೊಕ್ಕ ಮಾತ ಅಸ್ರಣ್ಯ ನಕಲ ಪಾದಗೂ ವಂದನೆ ಮಲ್ತೊಂದು ವೇದಿಕೆಡು ಪುನಃ ಮಾತ ಬಿನ್ನೆರೆಗಳ ಪುದರಲ್ಲಿ ಪುನಃ ಮಲ್ಲ ಜನ ಏನತ್ತ ಅಂಚಾದ ತರೆ ತಗ್ಗಾದ ನಿಕ್ಲೆಗ ಎನ್ನ ಉಡಲ ಜಿಂಜಿನ ಸುಲ್ಮೇಲೆ ಎಂದು ಪನ್ನೊಂದು ವೇದಿಕೆಡು ಮುಂಭಾಗಡು ಪುನಃ ಮಾತ ಆತ್ಮೀಯ ಬಂಧುಲೆಗಳ ಎನ್ನ ಉಡಲ ಜಿಂಜಿನ ಸುಲ್ಮೇಲೆ ಬಂಧುಲೆ ಪ್ರಾಯಶ ಒಂದು ಎನ್ನ ಜನ್ಮಭೂಮಿ. ಈ ಜನ್ಮಭೂಮಿಡ ಇಂಚಿನ ವೇದಿಕೆ ಅಲಂಕಾರ ಮಲ್ತದೆ ಇಂಕ ತಿಕ್ಕೋಡಂಡ ಅವು ಪೂರ್ವ ಜನ್ಮದ ಪುಣ್ಯ ಎಂದು ಪನ್ಪೇರು ಬಂದುಲೆ ಅಂಚ ಇನ್ನಿತ ಇಂಕ ತಿಕ್ಕ ದಿನ ಒಂಜಿ ಸನ್ಮಾನ ಖಾಲಿ ಎಂಕ್ ಒರಿಯಾಗಂತ ಸನ್ಮಾನ ಅಂದತ್ತ ಒಂದು ಎನ್ನ ಕುಟುಂಬಗ ಬೊಕ್ಕ ಮಾತ ಹಿರಿಯರೆಗ್ಲ ಎನ್ನ ಒಟ್ಟುಗಿತ್ತಿನಕ್ಲೆಗ ತಿಕ್ಕಿದಿನ ಈ ಸನ್ಮಾನ ಅಂದಂಗೆ ಪನ್ನರ ಇಂಕ ಬಾರಿ ಖುಷಿ ಆಪನ ಬಂದುಲೆ ನೆತ್ತೊಟ್ಟುಗೋ ಒಂಜಿ ಅಮ್ಮೇರ್ನ ಬಗ್ಗೆ ದ್ಯಾಂಡ ಒಂಜಿ ಪ್ರತಿ ವ್ಯಕ್ತಿನ ಆದರ್ಶ ವ್ಯಕ್ತಿ ಏರಂದ ಎನ್ನ ಒಂಜಿ ಜೀವನೊಡಕ್ಕೆ ಏನಾರೆ ಪೋಂಡ ಅವು ಎನ್ನ ಪೊಪ್ಪ ದಾಯಕ್ ಪನ್ಪೆಂಡಾರು ಊರೊಡ್ದು ಪರ ಊರಿಗೂ ಪೋಪೇರು ಪರ ಊರೊಡ್ದು ಪೋಪಿನ ಸಂದರ್ಭದಾಯಗಂಡ ಬದುಕು ಕಟ್ಟೋಡನ್ಪಿನ ಒಂಜಿ ವಿಶ್ವಾಸಡು ಆರು ಪರ ಊರಿಗೂ ಪೋನಾಗ ಒಂಜಿ ನಮ್ಮ ವುಡ್ಲ್ಯಾಂಡ್ಸ್ ಹೋಟೆಲ್ ನಮ್ಮ ಬೆಂಗಳೂರು ಅವು ಇನಿಯನ್ನ ಕರ್ಮಭೂಮಿ ಒಂಜಿ ವುಡ್ಲ್ಯಾಂಡ್ಸ್ ಹೋಟೆಲ್ ಪೋಪಿನ ಸಂದರ್ಭಡು ಎಂಕಲ ಕುಟುಂಬ ಮುಲ್ತುರ್ದು ಪರ ಊರಿಗೆ ಪೋನಾಗ ದೇವರಡ ಒಂದೇ ಕಟೀಲು ದುರ್ಗಾ ಪರಮೇಶ್ವರ ಅಪ್ಪಡ ನಟ್ಟೊಂದು ಪೋತಿರು ಪಿರ ತಿರ್ಗಂದೆ ಎಂಕ್ಲಿನ ಕಾತೊಂದು ಪೊಡೊನ್ ಪಿನ ಒಂಜಿ ವಿಶೇಷವಾದ ಅಂಚಾದ ಬೊಪ್ಪ ಪ್ರಯತ್ನ ಎಂಚ ಮಲ್ತಿರಂದಕ್ಕೆ ಏನಾರೆ ಪೋಂಡ 4 ಜೋಕುಲ್ ಐಟಿಯನ್ನು ಕಿನ್ಯಾಯ ಪ್ರತಿನಿತ್ಯದ ಕೆಲಸಡು ಜೋಕ್ಲೆಗೆ ಒವೇ ಕಾರಣಗಳ ಬಂಜಿಗೆ ಕಮ್ಮಿ ಆಪಿನ ಬುರ್ಚಿ ಅಂಚನೆ ವಿದ್ಯಾಭ್ಯಾಸ ಕೊರಡನ್ಪಿನ ಒಂಜಿ ಸಂದರ್ಭಡು ಆರು ಆ ರೀತಿಡು ಬೆಂದರೆ ಎಂದು ಪಣ್ಣಾರೆ ಪೋಂಡ ಈ ಪೊರ್ತುಡು ಭಾರತ ರತ್ನ ಸರ್ ಎಂಬಿ ವಿಶ್ವೇಶ್ವರ ಪಂತಿನ ಪಾತನೆ ನೆನಪಾಪುನು ಬಂದುಲೆ ದುಡಿ ಮೈ ಮುರಿ ದುಡಿ ಹೆಚ್ಚಾಗಿ ದುಡಿ ಆ ನಿನ್ನ ದುಡಿಮೆಯಲ್ಲಿ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಗುರಿ ಇರಲಿ, ಯಶಸ್ಸು ಇರಲಿ ಅನ್ಪಿನೊಂಜಿ ಪಾತೆರೆ ಆ ಪೂರ ಪಾತೆರದ ವಾಕ್ಯ ಎನ್ನ ಅಮ್ಮೆರಡೆ ಅಂತೂದು ಎಲ್ಲೆರ್ದಿಂಚೆಲ್ಲ ಕಿಂಚಾದು ಏನು ಅವೇ ಒಂಜಿ ರೀತಿಯ ಬದುಕೊಡನ್ಪಿನ ಒಂಜಿ ಸಾಧನೆ ಗುರಿಟಿ ಅನ್ನು ದುಂಪೋದೆ ಬಂದುಲೆ ಕುಡೊಂಜಿ ವಿಶೇಷವಾದ ಕಟೀಲ್ ದಪ್ಪೆನ ಅನುಗ್ರಹ ಎಂಕಲ ಕುಟುಂಬಗೆ ಎಂಕಲ ವಾ ರೀತಿಯ ಅನುಗ್ರಹ ಮಲ್ದಿರಂದ ನನ್ನ 2 ನಿಮಿಷದ ಪೊರ್ತೆ ನಿಕ್ಲಿನ ದೇತನು ಸ್ವಾಮಿಲೆ. ಉದಾಹರಣೆಗೆ ಎನ್ನ ವಿದ್ಯಾಭ್ಯಾಸ ಮುಗಿಪಾದ ಬೊಕ್ಕ ಸ್ವಲ್ಪ ತೆಡಮನೆ ಇಸ್ವಿದ ಸಂದರ್ಭಡು ಆಕಸ್ಮಿಕವಾದ ಎನ್ನ ಕಂಪನಿ ಪ್ರಾರಂಭ ಮಲ್ಪೆ ಕಂಪನಿದ ಪುದರ್ಲ ಆಕಸ್ಮಿಕವಾದ ಬರ್ಪುನು ಐತ ಪುದರ್ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಐನು ಜೋಕ್ಲೆಡ್ದು ಪ್ರಾರಂಭ ಮಲ್ತಿನ ಕಂಪನಿ 5 ವರ್ಷದ ಎತ್ತನವೆ
5 ವರ್ಷದ 100 ಜನ ಆಪುನು 100 500 500 ಯಾಪ 1,000 ಮಿತ್ತು ಜನ ಆಪುನ ಎಂಕಲ ಕಂಪನಿಡ್ ಯಾನ್ ಆಪಗಿನ ಎನ್ನಿಯೆ ಒಂದು ಯಾನ ನಡಪವನ ಮಾತ್ರ ಓಲಾ ಒಂಜಿ ಎಂಕ್ ಪಿರೋಡ್ ಶ್ರೀರಕ್ಷೆ ಅದು ಕಟಿಲ್ ದಪ್ಪೆ ಒಟ್ಟು ಗುಲ್ಲೆರ್ ಅನ್ಪಿನ ಒಂಜಿ ಆತ್ಮಧೈರ್ಯ ಆತ್ಮವಿಶ್ವಾಸ ಎನ್ನ ಮಿತ್ತು ಬೋರ್ಣ ಬಂದಿಲೆ ದಾಗಿ ಈ ಪಾತ್ರೆ ಪೂರ ಪನ್ಪೆಂಡ ಪ್ರತಿನಿತ್ಯ ಎಲ್ಲ ಮಲ್ಪುನ ಎಂಕಲ ಒಂಜಿ ಕೆಲಸ ಕಾರ್ಯಡ್ ಒವೇ ಒಂಜಿ ಫಲಪೇಕ್ಷೆ ಮಲ್ಪಂದೆ ಪೂಜೆ ಮಲ್ಪುನಿಟ್ಟು ಫಲ ದೇವರ ಕೊರಂಡ ಫಲ ವಾರೀತಿಡ್ ಪಿರ ಕೊರ್ಪೆರಂಡ ಆಯ್ತ ಉದಾಹರಣೆನೆ ರಾಮ ಜನ್ಮಭೂಮಿ ಎಂಕ್ ತಿಕ್ಕದಿನ ಕೆಲಸ ಅಂದ್ ಪನರೆ ಬಾರಿ ಖುಷಿ ಆಪನ ಬಂದಿಲ್ಲ ದಾಯಕ್ ಪಂಡ ಮಾತೆರೆಗಳ ಆಕಾಂಕ್ಷೆ ಆಸೆ ಇತ್ತು ರಾಮ ಜನ್ಮಭೂಮಿ ಕೆಲಸ ಮಲ್ಪೊಡಂದು ಆಂಡ ಅವೇ ಒಂಜಿ ಕೂಗುಲ ಇಂಕ್ ಅಂಚನೆ ಒಂಜಿ ನಿಷ್ಠೆಡಲ ಯಾನ್ ಕೈ ಮುಗಿದ ಕೇಳಿನಂಡ ಕಟಿಲ್ ದಪ್ಪೆಡ ಅಂಚಾದ ಕಟಿಲ್ ದಪ್ಪಿ ಇನಿ ಮುಟ್ಟಲ್ ಇಂಕ್ ಒವೇ ಕೆಲಸ ಒವೇ ಒಂಜಿ ಸಂದರ್ಭ ಒಡೆ ದುಂಬು ಪೋಂಡಲ ಇಜ್ಜನ್ ಪಂತಿಜರು ಮಾತ ಕೆಲಸ ಕಾರ್ಯ ಸಿದ್ಧಿ ಮಲ್ಪತ್ ಕೊಡ್ತಾರೆ ದಾಯಕ್ ಪನ್ಪೆಂಡ ಬಂದುಲೆ 25 ವರ್ಷದ ಸತತ ಪ್ರಯತ್ನಡು ಏನು ದುಂಬು ಬನ್ನಾಗ ಈ ರಜತ ಸಂಭ್ರಮಡು ಕಟಿಲ್ ದಪ್ಪೆ ಎಂಕಲ ಈಗ ಇಡೀ ಲೋಕಗ ಧ್ವಜಪೌಡನ್ ಪಿನೊಂಜಿ ಕೀರ್ತಿ ಎಂಕಲ ಕಂಪನಿಗ ಈ ಒಂಜಿ ರಾಮ ಮಂದಿರದ ವಿದ್ಯುತ್ಕರಣ ಕೆಲಸ ಮಲ್ಪರೆ ಎಂಕೊಂಜಿ ಸೌಭಾಗ್ಯ ಕೊಡ್ತಾರಂಡ ಅವು ಪೂರ್ವ ಜನ್ಮದ ಪುಣ್ಯ ದೇವರನ ಸಂಕಲ್ಪ ದಾಂತೆ ಒಂದು ಮಲ್ಪರೆ ಸಾಧ್ಯ ಇಜ್ಜೆ ಅಂದ ಪನ್ನರೆ ಬಾರಿ ಖುಷಿ ಆಪನು ಬಂದಲೆ. ಸೇವಾಕರ್ತರು ರಾಜೇಶ್ ಶೆಟ್ರೆ ಹಾಗೆ ತುಂಬಾ ಕೊಟ್ಟಿದ್ದಾರೆ, ಒಂದಷ್ಟಲ್ಲ. ನಮ್ಮ ದೇವಸ್ಥಾನದಲ್ಲಿ ಈಗಲೂ ಪಾಂಡುರಂಗ ಭಟ್ರು ಇದ್ದಾರೆ. ಈ ಹಿಂದೆಯೂ 3-4 ಜನ ದೇವಸ್ಥಾನದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಅವರ ಸಂಸ್ಥೆಯಿಂದ ನಡೆಯುವುದು, ನಮ್ಮ ಕಟೀಲ್ ದೇವಸ್ಥಾನದಿಂದ ಅಲ್ಲ. ಯಾಕೆ ಹೇಳಿದ್ರೆ ನಮಗೆ ದೇವಸ್ಥಾನದಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂತ ಅವರ ಇಂಟರ್ವ್ಯೂ ಆಗಬೇಕಾಯ್ತು. ಅವ್ರಿಗೆ ಅಯೋಧ್ಯೆಯಲ್ಲಿ ಮಾಡಿದಂತಹ ಶಂಕರ ಲೆಟ್ಟಿ ಕಸಬಗೆ ಅವರಿಗೆ ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಮಾಡೋಕೆ ಅವ್ರು ಹೇಳಿದ್ದು, ನಾನು ಮೇಲೆ ಬರಲಿಕ್ಕೆ ಕಾರಣ ಕಟೀಲಿನ ದುರ್ಗಾ ಪರಮೇಶ್ವರಿ ಮತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಅಂತ ಅವರು ಆ ಎರಡನ್ನು ಹೆಸರು ಹೇಳಿದರು. ಕಟೀಲಿನ ಬಗ್ಗೆ ಅತ್ಯಂತ ಹೆಚ್ಚು ಭಕ್ತಿ ಇರತಕ್ಕಂತಹ ವ್ಯಕ್ತಿ ರಾಜೇಶ್ ಶೆಟ್ರು. ಅಯೋಧ್ಯೆಯ ಆರ್ಡರ್ ಅವರ ಕೈಗೆ ಸಿಗುವಾಗ ಇಲ್ಲಿ ನೀವು ಮಾಡಬೇಕು ಅಂತ ಅದನ್ನು ಹಿಡ್ಕೊಂಡು ವಿಮಾನದಲ್ಲಿ ನೇರ ಕಟೀಲಿ ಬಂದು ದೇವಸ್ಥಾನದ ಎದುರಲ್ಲಿ ಆರ್ಡರ್ ಕಾಪಿ ಇಟ್ಟು ಕೈ ಮುಗಿಸಿ ಪ್ರಸಾದ ತಗೊಂಡು ಹೋಗಿ ಆಮೇಲೆ ಅಯೋಧ್ಯೆಗೆ ಹೋದವರು. ಅಂತಹ ರಾಜೇಶ್ ಶೆಟ್ರು. ಬೇರೆ ನಿಮ್ಮ ಎಷ್ಟು ಇದಕ್ಕಿಂತ ಹೆಚ್ಚು ಹೇಳಬೇಕು ಅಂತಿಲ್ಲ. ಇವತ್ತು ನಾವು ಯಾವ ರಾಮದೇವರ ಪೂಜೆ ಮಾಡ್ತಾ ಇದ್ದೇವೆ, ಆ ಅಯೋಧ್ಯೆಯ ರಾಮ ಮಂದಿರದ ವಿಶೇಷ ಸೇವೆಯನ್ನು ಮಾಡಿದ ಒಬ್ರು ರಾಜೇಶ್ ಶೆಟ್ರು ಅಂತ